ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಸೆಗ್ಮೆಂಟ್ ಮುಗ್ದಿದೆ ಅಂಡ್ ಎಂತ ಸೆಗ್ಮೆಂಟ್ ಗುರು, ನಿಜವಾಗ್ಲೂ ಓಪನಿಂಗ್ ಮಾತ್ರ ಚಿಂದಿ ಆಗಿತ್ತು, ಚಿಂದಿ ಚಿತ್ರಾನ್ನ ಆಗಿತ್ತು. ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲಿ ನಮಗೆ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅವರು ರಿಂಗ್ ಗೆ ಬಂದಾಗ ಥ್ಯಾಂಕ್ ಯು ಸೀನಾ ಅಂತ ಚಾಂಟ್ ಗಳನ್ನ ಮಾಡ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನಿಜವಾಗ್ಲೂ ಚಿಕಾಗೋದಲ್ಲಿ ಥ್ಯಾಂಕ್ ಯು ಸೀನಾ ಅಂತ ಕೇಳೋದ್ರಲ್ಲಿರೋ ಖುಷಿನೇ ಬೇರೆ. ನೀವೆಲ್ಲರೂ ಕೂಡ ನನಗೆ ಬೇರೆ ಬೇರೆ ಚಾನ್ಸ್ ಗಳನ್ನ ಮಾಡಿದ್ದೀರಾ. ಅಫ್ಕೋರ್ಸ್ 23 ವರ್ಷದಿಂದ ನಾನು ಎಲ್ಲದನ್ನು ಕೂಡ ಕೇಳ್ಕೊಂಡು ಬಂದಿದ್ದೀನಿ. ಎಫ್ ಯು ಸೀನಾ ಅನ್ನೋ ಒಂದು ಚಾಂಟ್ ನು ಕೂಡ ಕೇಳ್ಕೊಂಡು ಬಂದಿದ್ದೀನಿ. ಅಂಡ್ ನಿಜವಾಗ್ಲೂ ಈ ಒಂದು ಪ್ಲೇಸ್ ನನಗೆ ತುಂಬಾನೇ ಮೆಮೋರಿಯಲ್ಲು. ಇಷ್ಟು ವರ್ಷ ನಾನು ಡಬ್ಲ್ಯೂ ಅವರು ಹೇಳಿದ ಕೆಲಸನ ಮಾಡ್ಕೊಂಡು ಬಂದಿದ್ದೆ. ಬಟ್ ಇವತ್ತು ನನ್ನ ಹತ್ರ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ಸೊ ಪ್ಲಾನ್ಸ್ ಇಲ್ದಲೆ ಬಂದಿದ್ದೀನಿ. ಇಲ್ಲಿ ನಾನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಎಲ್ಲರಲ್ಲೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಡಿಬೇಟ್ ನಡೀತಾ ಇರುತ್ತೆ, ಆ ಕ್ರೌಡು ಬೆಸ್ಟು, ಈ ಕ್ರೌಡು ಬೆಸ್ಟು ಅಂತ. ಬಟ್ ನನ್ನ ಪ್ರಕಾರ ಚಿಕಾಗೋ ಕ್ರೌಡು ಬೆಸ್ಟ್. ಯಾಕಂದ್ರೆ ನೀವು ಪ್ರತಿ ಬಾರಿನೂ ಕೂಡ ಹಾನೆಸ್ಟ್ ಆಗಿ ಇರ್ತೀರಾ. ನಾವೇನೇ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತ ಹೇಳ್ತೀರಾ, ಖುಷಿ ಆದಾಗ ಚಿಯರ್ ಮಾಡ್ತೀರಾ. ನಿಜವಾಗ್ಲೂ ಇದೇ ನನಗೆ ಬೇಕಾಗಿದ್ದು. ಅಂಡ್ ಇದು ನನ್ನ ಲಾಸ್ಟ್ ಚಿಕಾಗೋ ಅಪಿಯರೆನ್ಸು. ಅಷ್ಟೇ ಅಲ್ಲ, ಇದು ನನ್ನ ಫೈನಲ್ ಸ್ಮ್ಯಾಕ್ ಡೌನ್ ಅಪಿಯರೆನ್ಸು ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಅಂಡ್ ಹೇಳ್ತಾರೆ, ಈ ಒಂದು ಗ್ರೌಂಡ್ ಅಲ್ಲಿ ನಾನು ತುಂಬಾ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದೀನಿ. ಟ್ರಿಪಲ್ ಎಚ್ ಅವ್ರನ್ನ ಫೇಸ್ ಮಾಡಿದ್ದೀನಿ. ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ಗ್ರೌಂಡ್ ಅಲ್ಲೇ ನಾನು ನನ್ನ ಮೊದಲ ಸ್ಮ್ಯಾಕ್ ಡೌನ್ ಡೆಬ್ಯೂನು ಕೂಡ ಮಾಡಿದ್ದು ಅಗೈನ್ಸ್ಟ್ ಕರ್ಟ್ ಆಂಗಲ್. ಕರ್ಟ್ ಆಂಗಲ್ ಅವರ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ನಾನು ಇಲ್ಲೇನೆ. ಅಂಡ್ ಇಲ್ಲಿಂದನೇ ನನ್ನ ಒಂದು ಜರ್ನಿ ಪ್ರಾರಂಭ ಆಗಿದ್ದು. ಅಂಡ್ ನಿಜವಾಗ್ಲೂ ಇಲ್ಲೇ ನಾನು ನನ್ನ ಸ್ಮ್ಯಾಕ್ ಡೌನ್ ಜರ್ನಿನ ಎಂಡ್ ಮಾಡ್ತಾ ಇರೋದು ನನಗೆ ತುಂಬಾನೇ ಖುಷಿ ಇದೆ ಅಂತ ಹೇಳಿ ನಮ್ಮ ಜಾನ್ ಸಿನಾ ಅವರು ಹೊರಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವರು ಬಂದ ಕೂಡಲೇ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಹಾನೆಸ್ಟ್ ಆಗಿ ಹೇಳ್ತೀನಿ, ನಿನ್ನ ಲಾಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಿನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ಈಗ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೀನಾ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳಿ, ನಿನಗೆ ನೆನಪಿರಬಹುದು ನನ್ನ ಮೊದಲ ಡಬ್ಲ್ಯೂ ಮೇನ್ ರಾಸ್ಟರ್ ಡೆಬ್ಯೂ ನಿನ್ನ ವಿರುದ್ಧನೇ ಆಗಿತ್ತು. ನಿನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ಇದೆಯಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬಂದೆ. ಅಂಡ್ ಅಲ್ಲೇ ನನ್ನ ಡೆಬ್ಯೂ ಆಗಿದ್ದು ಡಬ್ಲ್ಯೂ ಮೇನ್ ರಾಸ್ಟರ್ ಅಲ್ಲಿ. ಅಂಡ್ ಈಗ ಇದು ನಿನ್ನ ಕಡೆಯ ಸ್ಮ್ಯಾಕ್ ಡೌನು. ಅಂಡ್ ಈಗ ನನ್ನ ಬಳಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಇದೆ. ಅಂಡ್ ವಿತ್ ಯುವರ್ ಪರ್ಮಿಷನ್ ನಾನು ಕೂಡ ನಿನ್ನ ಲೆಗಸಿನ ಫಾಲೋ ಮಾಡ್ತಾ ಸ್ಯಾಮಿ ಝೈನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ನ ಪ್ರತಿ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ತಗೋಬರ್ಬೇಕು ಅಂತ ಇದ್ದೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಜಾನ್ ಸಿನಾಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು, ಓಕೆ ಸ್ಯಾಮಿ ಝೈನ್ ಇನ್ನೊಬ್ಬ ಫೈಟಿಂಗ್ ಚಾಂಪಿಯನ್, ನೀನು ಆರಾಮಾಗಿ ತಗೊಂಡು ಬರ್ಬಹುದು, ನನ್ನ ಲೆಗಸಿನ ಫಾಲೋ ಮಾಡಬಹುದು ಅಂತ ಹೇಳಿ ನಮ್ಮ ಜಾನ್ ಸಿನಾ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ಮತ್ತೆ ನಮ್ಮ ಸ್ಯಾಮಿ ಝೈನ್ ಅವರು ಜಾನ್ ಸಿನಾ ಅವರನ್ನ ಸ್ಟಾಪ್ ಮಾಡ್ತಾ, ಜಾನ್ ಸಿನಾ ಹಾಗಾದ್ರೆ ಇಲ್ಲೇ ಯಾಕೆ ನಾನು ಓಪನ್ ಚಾಲೆಂಜ್ ನ ಇಡಬಾರ್ದು ಅಗೈನ್ಸ್ಟ್ ಯು? ಎಸ್, ನಾನು ಈಗ ನನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನ ಇಡ್ತಾ ಇದ್ದೀನಿ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಗೆ ನಿನ್ನ ಮೇಲೆ ಒಂದು ಮ್ಯಾಚ್ ಆಡಬೇಕು ಅಂತ ಇದ್ದೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಜಾನ್ ಸಿನಾಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ಆ ಒಂದು ಚಾಲೆಂಜ್ ನ ಅವರು, ನಾನು ಇದು ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಇಡ್ತಾ ಇಲ್ಲ, ಬದಲಿಗೆ ಮುಂದಿನ ವಾರ ಅಂತ ಹೇಳ್ತಾ ಇಲ್ಲ, ಬದಲಿಗೆ ಇವತ್ತು ಇಲ್ಲೇ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಜಾನ್ ಸಿನಾಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ಆ ಒಂದು ಚಾಲೆಂಜ್ ನ ನಮ್ಮ ಜಾನ್ ಸಿನಾ ಅವರು, ಆಫ್ ಕೋರ್ಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ವರ್ಸಸ್ ಫೈಟಿಂಗ್ ಚಾಂಪಿಯನ್ ಜಾನ್ ಸಿನಾ ರೈಟ್ ಹಿಯರ್ ರೈಟ್ ನಾವ್ ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ. ಅಂಡ್ ರೆಫ್ರಿನೂ ಕರೀತಾರೆ. ಅಂಡ್ ನಮಗೆ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲೇನೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಎಂತ ಅದ್ಭುತವಾದ ಮ್ಯಾಚ್ ಗುರು. ನಿಜವಾಗ್ಲೂ ನಾನಂತೂ ಜಾನ್ ಸಿನಾ ಅವರ ಹೀಲ್ ರನ್ ನ ಕಂಪ್ಲೀಟ್ ಆಗಿ ವೇಸ್ಟ್ ಅಂತಾನೆ ತಿಳ್ಕೊತೀನಿ. ಯಾಕಂದ್ರೆ ಅವರು ಫೇಸ್ ರನ್ ನಲ್ಲಿ ಇದ್ದಾಗ ಇಷ್ಟೊಂದು ಅದ್ಭುತವಾದ ಮ್ಯಾಚ್ ನ ಕೊಡ್ತಾರೆ ಅಂದ್ರೆ ಡಬ್ಲ್ಯೂ ಅವರು ಅರ್ಧ ಭಾಗನ ವೇಸ್ಟ್ ಮಾಡಿದ್ರು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ಮಾಡಿಸಿ. ಏನೇ ಆಗಲಿ, ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ 5 ನಕಲ್ ಶಫಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎರಡೆರಡು ಎ ಹಾಕಿದ್ರು ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಎನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಜಾನ್ ಸಿನಾ ಅವರು ಕೂಡ ಕಿಕ್ಔಟ್ ಮಾಡ್ತಾರೆ. ಹಲವಾ ಕಿಕ್ ನು ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಕಿಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ಅವರು ಸ್ಯಾಮಿ ಝೈನ್ ಅವರಿಗೆ
ಅವರಿಗೆ ಆಂಗಲ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ, ಸ್ಯಾಮಿ ಜೈನ್ ಅವರು ಕಿಕ್ಔಟ್ ಮಾಡ್ತಾರೆ. ಆಂಕಲ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ, ಸ್ಯಾಮಿ ಜೈನ್ ಅವರು ಅದರಿಂದನೂ ಕೂಡ ತಪ್ಪಿಸ್ಕೋತಾರೆ. ಅಷ್ಟೇ ಅಲ್ಲ, ಸಿಎಂ ಪಂಕ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ GTS ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ರಿಯಾಕ್ಷನ್ ಇದೆಯಲ್ಲ ಅದಂತೂ ಅದ್ಭುತವಾಗಿತ್ತು. ಅಂಡ್ ಆಗ್ಲೂ ಕೂಡ ಸ್ಯಾಮಿ ಜೈನ್ ಅವರು ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ಸೀದಾ ನಮ್ಮ ಜಾನ್ ಸಿನಾ ಅವರು ರಿಂಗ್ ಕಾರ್ನರ್ ಗೆ ಹೋಗಿ ಸ್ಪಿಯರ್ ಗೆ ರೆಡಿ ಆಗ್ತಾರೆ. ಅಂಡ್ ಸ್ಯಾಮಿ ಜೈನ್ ಅವರಿಗೆ ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಇದು ರೋಮನ್ ರೈನ್ಸ್ ಅವರಿಗೆ ಟ್ರಿಬ್ಯೂಟ್ ಅಂತಾನೆ ಹೇಳ್ಬಹುದು. ಬಟ್ ಸ್ಯಾಮಿ ಜೈನ್ ಅವರು ಇಲ್ಲೂ ಕೂಡ ಕಿಕ್ಔಟ್ ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ RKO ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಜಾನ್ ಸಿನಾ ಅವರು ಸ್ಯಾಮಿ ಜೈನ್ ಅವರಿಗೆ RKO ಹಾಕೋದಕ್ಕೂ ಕೂಡ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಅದನ್ನ ತಪ್ಪಿಸ್ಕೊಬಿಡ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸ್ಯಾಮಿ ಜೈನ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ಕರ್ಕೊಂಡು ಹೋಗಿ ಟಾಪ್ ರೋಪ್ ಮೇಲಿಂದ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಬ್ರು ಕೂಡ ಕೆಳಗಡೆ ಬಿದ್ದೋಗ್ತಾರೆ. ಆ ಒಂದು ಟೈಮ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಪಕ್ಕ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ನಮಗೆ ಅದೇ ರೀತಿ ನೋಡೋದಕ್ಕೆ ಸಿಕ್ತು. ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಧಾನಕ್ಕೆ ಅವರು ಬರ್ತಾರೆ. ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಬ್ರಾಕ್ ಲೆಸ್ನರ್ ಅವರು ಬಂದು ಸ್ಟಾರ್ಟಿಂಗ್ ರೆಫ್ರಿನ ರಿಂಗ್ ಇಂದ ಕೆಳಗಡೆ ಎಳ್ಕೊಂಡು ಅವರನ್ನ ಹೊಡೆದಾಕ್ತಾರೆ. ಅಷ್ಟೇ ಅಲ್ಲ, ಸೀದಾ ರಿಂಗ್ ಮೇಲ್ಗಡೆ ಹೋಗಿ ಸ್ಯಾಮಿ ಜೈನ್ ಅವರಿಗೆ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದೇ ರೀತಿ ಜಾನ್ ಸಿನಾ ಅವರಿಗೆ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ, ಜಾನ್ ಸಿನಾ ಅವರಿಗೆ ಇನ್ನ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇವತ್ತು ಬ್ರಾಕ್ ಲೆಸ್ನರ್ ಅವರ ಬಾಡಿ ನೋಡಿ ನನಗಂತೂ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದ್ರೆ ನಿಜವಾಗ್ಲೂ ಸಖತ್ ಫಿಟ್ ಆಗಿದ್ದಾರೆ ಬ್ರಾಕ್ ಲೆಸ್ನರ್ ಅವರು. ಅಂಡ್ ಸೀದಾ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಂಗ್ ಇಂದ ಕೆಳಗಡೆ ಇಳಿದು ತನ್ನ ಕೌಬಾಯ್ ಹ್ಯಾಟ್ ನ ಹಾಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಅಷ್ಟೇ ಅಲ್ಲ, ಗೊರಿಲ್ಲಾ ಪೊಸಿಷನ್ ಗೆ ಬಂದು ನಮ್ಮ ಬ್ರಾಕ್ ಲೆಸ್ನರ್ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಜಾನ್ ಸಿನಾ, ಯು ಅಂಡ್ ಮೀ ಅಟ್ ರೆಸಲ್ಮೇನಿಯಾ, ಸಿ ಯು ಬಿಚ್ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾಗೆ ಹೇಳ್ತಾರೆ. WWE ಅವರು ಇವರ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟು ಇವತ್ತಿನ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಓಪನಿಂಗ್ ಮಾತ್ರ ಚಿಂದಿ ಆಗಿತ್ತು. ಇನ್ನು ಕಾಯ್ತಾ ಇರಿ ಗಾಯ್ಸ್, ಇನ್ನೊಂದು ಬಿಗ್ ರಿಟರ್ನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲಿ WWE ಅವರು ಅದನ್ನ ಅಫಿಷಿಯಲ್ ಆಗಿ ಸೆಟ್ ಕೂಡ ಮಾಡಿದ್ದಾರೆ. ಏನೇ ಆಗ್ಲಿ, ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಚಿಂದಿ ಆಗಿತ್ತು.